ಮಗು ಮಂಚದ ಮೇಲೆ ಮಲಗಬಾರ್ದು ಅಂತ ಅನ್ಬಿಟ್ಟು ಇವರಿಬ್ರು ಮಗುನ ಸಾಯೋ ತರ ಹೊಡೆದಿರ್ತಾರೆ. ಉಡುಪಿ ಜಿಲ್ಲೆಯ ಅಮಾಸೆಬೈಲು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 3.5 ವರ್ಷದ ಮಗುವಿನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಪ್ರಿಯಕರನ ಜತೆ ತಾಯಿಯೂ ಸೇರಿ ಮಗುವಿಗೆ ಗಂಭೀರವಾಗಿ ಹಲ್ಲೆ ನಡೆಸಿ ವೈದ್ಯರ ಬಳಿ ಬೇರೆ ಕತೆ ಕಟ್ಟಿದ್ದ ಇಬ್ಬರನ್ನು ಇದೀಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಸೆಪ್ಟೆಂಬರ್ 13ರಂದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಚಕ್ಕರಮಕ್ಕಿ ಶೇಡಿಮನೆಯ ಗ್ರಾಮದಲ್ಲಿ ಮಂಚದ ಮೇಲೆ ಮಲಗಬಾರದು ಎಂಬ ಕ್ಷುಲ್ಲಕ ಕಾರಣಕ್ಕೆ 3.5 ವರ್ಷದ ಪ್ರೇರಿತ್ ಎನ್ನುವ ಮಗುವಿಗೆ ತಾಯಿ ಪೂರ್ಣಪ್ರಿಯಾ ಮತ್ತು ಪ್ರಿಯಕರ ಸುಹೇಲ್ ಗಂಭೀರ ರೀತಿಯ ಹಲ್ಲೆ ನಡೆಸಿದ್ದಾರೆ. 3.5 ವರ್ಷ ಪ್ರಾಯದ ಮಗುವಿಗೆ ಇಡೀ ದೇಹದ ತುಂಬೆಲ್ಲ ಬಾಸುಂಡೆ ಬರುವ ಹಾಗೆ ಹಲ್ಲೆ ನಡೆಸಿದ್ದಾರೆ. ಗಂಭೀರ ಹಲ್ಲೆಗೊಳಗಾಗಿದ್ದ ಮಗು ಪ್ರೇರಿತ್ ಪ್ರಜ್ಞೆಯನ್ನ ಕಳೆದುಕೊಂಡಿತ್ತು. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಮಗು ತನಗೆ ಯಾರು ಏನು ಮಾಡಿದ್ರು ಎಂದು ಹೇಳುವ ಪರಿಸ್ಥಿತಿಯಲ್ಲಿ ಕೂಡ ಇರಲೇ ಇಲ್ಲ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಮಾಡಿದ್ದಾರೆ. ಪ್ರೇರಿತ್ಗೆ ಚಿಕಿತ್ಸೆ ನೀಡುವ ವೇಳೆ ವೈದ್ಯರು ಆತನ ಮೈಮೇಲಿನ ಗಾಯದ ಗುರುತುಗಳನ್ನು ಕಂಡಿದ್ದಾರೆ. ಆತನ ಮೇಲೆ ನಡೆಸಲಾದ ಭೀಕರ ಹಲ್ಲೆಯನ್ನು ಕಂಡು ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಪ್ರೇರಿತ್ನನ್ನು ಕೆಎಂಸಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಪ್ರಕರಣವನ್ನು ಕೈಗೆತ್ತಿಕೊಂಡ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ನಾಗರತ್ನ ಮಗು ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡ ಬಳಿಕ ಮಗುವಿನ ಕೌನ್ಸಿಲಿಂಗ್ ನಡೆಸಿದ್ದಾರೆ. 1 ತಿಂಗಳ ಕೌನ್ಸಿಲಿಂಗ್ ಬಳಿಕ ಮಗು ತಾಯಿ ಪೂರ್ಣಪ್ರಿಯಾ ಮತ್ತು ಪ್ರಿಯಕರ ಸುಹೇಲ್ ಹಲ್ಲೆ ಮಾಡಿದ್ದು ಎಂದು ಒಪ್ಪಿಕೊಂಡಿದೆ. ಅದರ ಬಳಿಕ ಅವರಿಬ್ಬರ ಮೇಲೆ ಅಮಾಸೆಬೈಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಬಳಿಕ ವಿಚಾರಣೆ ನಡೆಸಿದ ಪೊಲೀಸರು ವಿಚಾರಣೆ ವೇಳೆ ನಾವೇ ಹಲ್ಲೆ ಮಾಡಿದ್ದು ಎಂದು ಒಪ್ಪಿಕೊಂಡಿದ್ದಾರೆ. ಮಗುವಿನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿದ ತಾಯಿ ಹಾಗೂ ಆಕೆಯ ಪ್ರಿಯಕರನಿಗೆ 14 ದಿನದ ನ್ಯಾಯಾಂಗ ಬಂಧನ ವಿಧಿಸಿದೆ. ಒಟ್ಟಿನಲ್ಲಿ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಮಗುವಿಗೆ ಹಲ್ಲೆ ಮಾಡಿದ ತಾಯಿ ಜೈಲಿನಲ್ಲಿದ್ದಾಳೆ. ಇತ್ತ ತಂದೆಯನ್ನು ಕಳೆದುಕೊಂಡ 3.5 ವರ್ಷದ ಮಗು ತಂದೆ ತಾಯಿ ಇಲ್ಲದೆ ಅನಾಥವಾಗಿದೆ. ಕಾಣುತ್ತೆ. ಒಂದು ತಾಯಿ ಹೊಡಿಬೇಕು, ಇಲ್ಲಾಂದರೆ ಯಾರಾದರೂ ಬೇರೆಯವರು ಅಟೆಂಪ್ಟ್ ಮಾಡಿರಬೇಕು. ಹಾಗಾಗಿ ನಮಗೆ ಅದನ್ನು ಬಾಯಿ ಬಿಡಿಸ್ಬೇಕಾಗಿತ್ತು ಅಷ್ಟೇ. ಸೊ ಅದನ್ನು ಮಗು ಹೇಳಿದ್ದು ಅಷ್ಟೇ. ಹಾಂ, ಫಸ್ಟು ತಾಯಿ ನಮಗೆ ಹೇಳ್ತಾ ಇದ್ದಿದ್ದು ದೊಡ್ಡ ಮಗನ ಹೊಡೆದಿರೋದು ಅಂತಲೇ ಹೇಳ್ತಾ ಇದ್ದಿದ್ದು. ಒಂದು ಮಗು ಹೊಡೆದ್ರೆ ಯಾವ ಥರ ಗಾಯ ಆಗುತ್ತೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಅದು 9 ವರ್ಷದ ಮಗು ಏನು ಹೊಡೆದ್ರೂ ಕೂಡ ಈಗ ಆ ಥರದಲ್ಲಿ ಮಾರ್ಕ್ ಆಗುವಂಥ ಹೊಡೆತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಪೂರ್ಣಪ್ರಿಯಾ ಅವ್ರಿಗೆ ಸುಹೇಲ್ ಅನ್ನೋನ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಮಗುಗ್ ಹೊಡಿಯಕ್ಕೂನು ಅವ್ರಿಬ್ರೇ ಕಾರಣ. ಯಾಕೆ ಅಂತ ಹೇಳಿದ್ರೆ ನನ್ನ ಅಣ್ಣ ಡೆತ್ ಆಗಿ ಒಂದ್ ವರ್ಷಕ್ಕೆ ಅವರು ಪಾರ್ಟಿ ಮಾಡ್ತಾರೆ. ಅವ್ರಿಬ್ರು ಒಂದ್ ದೊಡ್ಡ ಹೋಟೆಲ್ಗೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ತಾರೆ. ವಾಟ್ಸಪ್ ಸ್ಟೇಟಸ್ ಹಾಕ್ತಾರೆ, ದಿಸ್ ಇಸ್ ಮೈ ಸ್ಪೆಷಲ್ ಡೇ, ಟುಡೇ ಮೈ ಸ್ಪೆಷಲ್ ಡೇ ಅಂತ ಹಾಕ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಗೆ ನನ್ಗೆ ಅನ್ಸುತ್ತೆ ನನ್ನ ಅಣ್ಣನ ಸಾಯಿಸಿರೋದು ಇವರಿಬ್ರೆ ಸೇರಿ ಸಾಯಿಸಿರ್ತಾರೆ ಅಂತ ನನ್ಗೆ ಅನುಮಾನ ಇದೆ.